ಇವತ್ತು ಇವಾಗ ಏನಾಗಿದೆ ನಿಮ್ದು ನೆಟ್ವರ್ಕ್ ಸೆಕ್ಷನ್ ಆಗಿದೆ ಏನು ನೆಟ್ವರ್ಕ್ ಸೆಕ್ಷನ್ ಕನ್ನಡ. ಸೊ ನೆಟ್ವರ್ಕ್ ಸೆಕ್ಷನ್ ಅಲ್ಲಿ ನಿಮ್ಗೆ 2GSC ಏನ್ ಇನ್ಪುಟ್ ಬರಬೇಕು ಕನ್ನಡ. ಸೊ ಅದಕ್ಕೆ ಯಾವ್ಯಾವ ರಿಕ್ವೈರ್ಮೆಂಟ್ ಏನೇನಿದೆ ಅಂತ ಹೇಳಿದ್ವಿ. ಅದಾದ್ಮೇಲೆ 4G, ಅದಾದ್ಮೇಲೆ APT, ಅದಾದ್ಮೇಲೆ WDR, ಸೊ ಅದಾದ್ಮೇಲೆ DRX, ಹೌದಾ. ಸೊ ಅದಾದ್ಮೇಲೆ CPU. ಸೊ ಯಾವಾಗ ಯಾವ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ವೋಲ್ಟೇಜ್ ಬರುತ್ತೆ ಯಾವಾಗ, ಮತ್ತೆ ಮೇನ್ ಇಂಪಾರ್ಟೆಂಟ್ ಪ್ರೋಟೋಕಾಲ್ ಏನ್ ವರ್ಕ್ ಆಗುತ್ತೆ. ಸೊ ಯಾವಾಗ ನೋ ಸರ್ವಿಸ್ ವಿತ್ ರೇಡಿಯೋ ಆಫ್ ಇದ್ರೆ ಏನ್ ಮಾಡ್ಬೇಕು, ನೋ ಸರ್ವಿಸ್ ವಿತ್ ರೇಡಿಯೋ ಆನ್ ಇದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದೀನಿ. ಯಾವ ತರ ಚೆಕ್ ಮಾಡ್ಬೇಕು ಅಂತೀನಾ. ಸೊ ಇವಾಗ ಒಂದು ನಮ್ದು ಇದು ಬೆಳಗಿಂದ ನಿಮ್ಗೆ ಏನಾಗಿದೆ ಮೊಬೈಲ್ ಯಾವ ತರ ನೆಟ್ವರ್ಕ್ ಬಳಸೋದು ಅಂತ ಫುಲ್ ಎಲ್ಲ A to Z, DRX ಏನು, IP IM ಏನು, QM QP ಅಂದ್ರೆ ಏನು, ಸೊ BIO ಲೈನ್ ಅಂದ್ರೆ ಏನು, DRX ಅಂದ್ರೆ ಏನು, PRX ಅಂದ್ರೆ ಏನು, ಇದು ಹೋಗೋ ವೋಲ್ಟೇಜ್ ಯಾವಾಗ ಬರುತ್ತೆ ಏನು ಎಲ್ಲ ಡೀಟೇಲ್ ಆಗಿ ಹೇಳಲಾಗಿದೆ. ಸೊ ಇವಾಗ ಒಂದು ಹತ್ರ ಮೊಬೈಲ್ ಬಂದಿದೆ Note 9 Prime. ಸೊ ರೆಡ್ಮಿ Note 9 Prime ಹತ್ರ ನೋ ಸರ್ವಿಸ್ ಬಂದಿದೆ ಕರೆಕ್ಟ್ ಅಲ್ವಾ. ಇವಾಗಿನ ನಿಮ್ಮ ಎದುರಿಗೆ ಕೊಟ್ಟಿರೋದು ಹೌದಾ, ಜಸ್ಟ್ ನಾವು ಊಟಕ್ಕೆ ಹೋಗಿದೆ ಅವಾಗ ಕೊಟ್ಟು ಹೋಗಿರೋದು ಕರೆಕ್ಟ್ ಅಲ್ವಾ. ಸೊ ಇದ್ರಲ್ಲಿ ನಾವು ಇವಾಗ ಚೆಕ್ ಮಾಡೋಣ. ನೋ ಸರ್ವಿಸ್ ಇದೆ. ಏನಿದೆ ಇದ್ರಲ್ಲಿ ನೋ ಸರ್ವಿಸ್. ಚಲೋ ನಾವು ನೋ ಸರ್ವಿಸ್ ನ ಎಲ್ಲಿ ಚೆಕ್ ಮಾಡ್ಬೇಕು ಫಸ್ಟ್, ನೋ ಸರ್ವಿಸ್ ನ ಎಲ್ಲಿ ಚೆಕ್ ಮಾಡ್ಬೇಕು ಫಸ್ಟ್. ಇವಾಗ ನೋ ಸರ್ವಿಸ್ ಬಂತು ಕನ್ನಡ. ನೋ ಸರ್ವಿಸ್ ಅಲ್ಲಿ ನಾವು ಸಿಮ್ ಹಾಕ್ತಾ ಇದೀವಿ, ಏನ್ ಹಾಕಿದ್ವಿ ಸಿಮ್ ಹಾಕಿದ್ವಿ. ಸೊ ಫಸ್ಟ್ ನಾವು ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಚೆಕ್ ಮಾಡ್ಬೇಕು, ಇದು ರೇಡಿಯೋ ಆಫ್ ಇದೆಯಾ ರೇಡಿಯೋ ಆನ್ ಇದೆಯಾ ಅಂತ ಕನ್ನಡ. ಸೊ ನಾವ್ ಇವಾಗ ಸೆಟ್ಟಿಂಗ್ಸ್ ಹೋಗ್ತಾ ಇದೀನಿ. ಸೆಟ್ಟಿಂಗ್ಸ್ ಅಲ್ಲಿ ಏನ್ ಹೋಗ್ತಾ ಇದೀನಿ, ಸಿಮ್ ಸ್ಟೇಟಸ್. ಎಲ್ಲಿ ಹೋಗ್ಬೇಕು, ಸಿಮ್ ಸ್ಟೇಟಸ್ ಹೋಗ್ತೀನಿ. ಸಿಮ್ ಸ್ಟೇಟಸ್ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಸಿಮ್ 1 ಸ್ಲಾಟ್ ಹಾಕಿದೀನಿ ನಾನು. ಸೊ ಏನಿದೆ ನಾಟ್ ಅವೈಲೇಬಲ್ ಅಂದ್ರೆ ಇದರಲ್ಲಿ ಸಿಮ್ 1 ಅಲ್ಲೆಲ್ಲ ಸಿಮ್ 2 ಹಾಕಿದೀನಿ. ಸೊ ನೋಡಿ ಔಟ್ ಆಫ್ ಸರ್ವಿಸ್ ಇದೆ. ನಾನು ನಿಮ್ಗೆ ಹೇಳಿದ್ದೆ ಔಟ್ ಆಫ್ ಸರ್ವಿಸ್ ಇದೆ, ಕಾಣಿಸ್ತಾ ಇದೆಯಾ, ಔಟ್ ಆಫ್ ಸರ್ವಿಸ್ ಇದೆ, ಔಟ್ ಆಫ್ ಸರ್ವಿಸ್ ಇದೆಯಾ. ಸೊ ಅಂದ್ರೆ ಇದು ರೇಡಿಯೋ ಆಫ್ ಇಲ್ಲ, ಇನ್ ಸರ್ವಿಸ್ ಅಲ್ಲಿ ನೋ ಸರ್ವಿಸ್. ಇದೇನಿದು ಇನ್ ಸರ್ವಿಸ್ ಅಲ್ಲಿ ನೋ ಸರ್ವಿಸ್. ಚಲೋ ಕ್ಲಿಯರ್. ಸೊ ನಾವು ಪಿಕ್ಚರ್ ಗಿಂತ ಮುಂಚೆನೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕನ್ಫರ್ಮ್ ಮಾಡ್ಕೊಂತ ಇದ್ವಿ ಕನ್ನಡ. ಸೊ ಇಲ್ಲಿ ತುಂಬಾ ನಾನು ಟ್ರಿಕ್ಸ್ ಹೇಳಿದೀನಿ ನಿಮ್ಗೆ. ಹೌದಾ, ನಮ್ಗೆ ಇಲ್ಲಿ ಈ ಮೊಬೈಲ್ ಏನ್ ಬೇಕು ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ನಾವೇನ್ ಮಾತಾಡೋಣ. ಸೊ ಇದಕ್ಕೆ ಎಲ್ಲಿಂದ ಬಂದಿರ್ಬೋದು ಅಂತ ನೀವೇ ಇವಾಗ ನನಗೆ ಹೇಳ್ಬೇಕು, ಯಾಕಂದ್ರೆ ಕ್ಲಾಸ್ ಆಗಿದೆ ನಿಮ್ದು, ಟ್ರಿಕ್ಸ್ ಹೇಳಿದೀನಿ ನಾನು, ಹೇಳಿದೇನಲ್ವಾ. ಚಲೋ ಠೀಕ್. ಸೊ ಇವಾಗ ಔಟ್ ಆಫ್ ಸರ್ವಿಸ್ ಇದೆ. ಏನಿದೆ ಔಟ್ ಆಫ್ ಸರ್ವಿಸ್ ಇದೆ, ರೇಡಿಯೋ ಆಫ್ ಇಲ್ಲ. ಇಟ್ ಮೀನ್ಸ್ ನಮ್ಮ ಪ್ರೋಟೋಕಾಲ್ ಏನಾಗಿದೆ ಪ್ರೋಟೋಕಾಲ್ ಚೆನ್ನಾಗಿದೆಯಾ ಹೋಗಿದ್ಯಾ, ಚೆನ್ನಾಗಿದ್ಯಾ ಪಕ್ಕನಾ. ಸೊ ನಾವು RFFP ನೋಡೋ ಅವಶ್ಯಕತೆ ಇದೆಯಾ ಇದರಲ್ಲಿ, ಇಲ್ಲ. ಸೊ ಇನ್ ಸರ್ವಿಸ್ ಅಲ್ಲಿ ಔಟ್ ಆಫ್ ಸರ್ವಿಸ್ ಅಂದ್ರೆ ನಮ್ದು ಪ್ರೋಟೋಕಾಲ್ ಮಿಸ್ ಆಗಿಲ್ಲ. ಸೊ ನಾವಿವಾಗ ಬ್ಯಾಂಡ್ ನ ಚೇಂಜ್ ಮಾಡೋಣ. ಸೆಟ್ಟಿಂಗ್ಸ್ ಹೋಗ್ತಿದೀನಿ, ಸಿಮ್ 2. ಸೊ ಇದರಿಂದ ನಾನು ಏನ್ ಮಾಡ್ತಾ ಇದೀನಿ, ಬ್ಯಾಂಡ್ ಚೇಂಜ್ ಮಾಡ್ತಾ ಇದೀನಿ. ಸೊ 2G ಕಳಿಸ್ತಾ ಇದೀನಿ, 4G ಇಂದ 2G ಕಳಿಸ್ತಾ ಇದೀನಿ. ಮತ್ತೆ ನೋಡ್ತಾ ಇದೀನಿ ಬ್ಯಾಂಡ್ ಅಲ್ಲೇ ಇದೆ. 2G ಇಂದ 4G, 4G ಇಂದ 2G ಬರ್ತಾ ಇದೆ. ನಮ್ಮ ಪ್ರೋಟೋಕಾಲ್ ಏನಾಗಿದೆ, ವರ್ಕ್ ಆಗ್ತದೆ ಕನ್ನಡ. ಸೊ ನೋಡಿ ನಾವು 2G ಇಟ್ಕೊಂಡೆ ನಮ್ ನೆಟ್ವರ್ಕ್ ಬಂತು. 2G ಇಟ್ಕೊಂಡ್ಲೆ ನಮ್ದು ನೆಟ್ವರ್ಕ್ ಬಂತು, ಅಂದ್ರೆ 4G ಗೆ ನೆಟ್ವರ್ಕ್ ಬರ್ತಾ ಇಲ್ಲ. ಸೊ ನೋಡ 4G ಇಡ್ತಾ ಇದೀನಿ ನಾನು ಮತ್ತೆ. 4G ಇಡ್ತಿದ್ದಂಗೆ ನೆಟ್ವರ್ಕ್ ಹೋಯ್ತು. ಏನ್ ಕಂಪ್ಲೇಂಟ್ ಇರ್ಬೋದು, ಬ್ಯಾಂಡ್. ಚಲೋ ಠೀಕ್. ಸೊ ಇದರಲ್ಲಿ ನಮ್ಗೆ ಸೀದಾ ಏನ್ ಎಲ್ಲಿರ್ಬೋದು ನಮ್ದು ಏನ್ ಕಂಪ್ಲೇಂಟ್ ಇರ್ಬೋದು, 4G ಅಂದ್ರೆ RFIC ನಮ್ದು ಏನಾಗಿರ್ಬೋದು 4G RF ಕಂಪ್ಲೇಂಟ್ ಇರ್ಬೋದು ಕರೆಕ್ಟ್ ಅಲ್ವಾ. ಫಸ್ಟ್ ನಾವು ಡಿಸೈಡ್ ಮಾಡ್ಬೇಕು ಯಾವ IC ಏನ್ ಮಾಡ್ಬೇಕು ನಾವು ಕೆಲಸ ಮಾಡ್ಬೇಕು. ಸೊ ನಾವಿನ್ನು ಆನ್ ಬಿಟ್ಟಿಲ್ಲ. ಸೊ ಯಾವ IC ಕಂಪ್ಲೇಂಟ್ ಇರ್ಬೋದು ಇದ್ರಲ್ಲಿ, 4G IC ಕಂಪ್ಲೇಂಟ್ ಇರ್ಬೋದು ಕನ್ನಡ. ಯಾಕಂದ್ರೆ 2G ವರ್ಕ್ ಆಗ್ತಿದೆ ನಮ್ ನೆಟ್ವರ್ಕ್, 4G ವರ್ಕ್ ಆಗ್ತಿಲ್ಲ ಕನ್ನಡ. 4G IC ಇಲ್ಲ ಅಂದ್ರೆ 2G ನಲ್ಲಿ ನೆಟ್ವರ್ಕ್ ಬರುತ್ತೆ. MTK ಆದ್ರೆ 2G ಆದ್ರೆ 4G ಇಲ್ಲ ಅಂದ್ರೆ 2G ವರ್ಕ್ ಆಗುತ್ತೆ. ಅದ್ರ ಪ್ರೋಟೋಕಾಲ್ ಏನಿಲ್ಲ ಅಂದ್ರೆ ನಡೆಯುತ್ತೆ MTK. ಆದ್ರೆ Qualcomm ಇದ್ರೆ ಸೊ 4G IC ಕಂಪ್ಲೇಂಟ್ ಇದ್ರೆ ರೇಡಿಯೋ ಆಫ್ ಆಗುತ್ತೆ ಕರೆಕ್ಟ್ ಅಲ್ವಾ. ಚಲೋ ಠೀಕ್. ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, ಇದು ಬಿಚ್ಚೋಣ, ಬಿಚ್ಬಿಟ್ಟು ಚೆಕ್ ಮಾಡೋಣ. ಸೊ ಇದು MTK ನ Qualcomm ನೋಡೋಣ. ಸೊ 2G ಬರ್ತಾ ಐತಿ, 4G ಬರ್ತಾ ಇಲ್ಲ. 4G ಏನೇನ್ ರಿಕ್ವೈರ್ಮೆಂಟ್ ಬೇಕು, ಎನೇಬಲ್ ಪವರ್ ಅಂದ್ರೆ ಯಾವುದು, BPH, ಆಮೇಲೆ 1.8 VIO, ಆಮೇಲೆ RFFP ಡೇಟಾ. ಯಾಕಂದ್ರೆ ಇದು ಪ್ರಾಬ್ಲಮ್ ಇಲ್ಲದೆ ಇರೋದಕ್ಕೇನೆ ಸೊ ಏನಾಗಿದೆ ನಮ್ದು 2G ಬರ್ತದೆ ಕನ್ನಡ. ಸೊ ಆಮೇಲೆ APT ವೋಲ್ಟೇಜ್
ಹೌದಾ? ಸೊ ಇದಕ್ಕೆ 4G ಪ್ರಾಬ್ಲಮ್ ಇರೋದಕ್ಕೆ ಎಪಿಟಿ ಔಟ್ಪುಟ್ ಬರದೇ ಇಲ್ಲ ಅಂದ್ರೆ 4G ಬರದೇ ಇರ್ಬೋದು, 1.8 ಬರ್ದಿಲ್ಲ ಅಂದ್ರೂ 4G ಇರ್ಬೋದು. ಸೊ 1.8 ಬಂದಿರೋದಕ್ಕೆ ನಮ್ಮ RFFP ಪ್ರೋಟೋಕಾಲ್ ಕರೆಕ್ಟ್ ಇರೋದು. ಸೊ 1.8 ನೋಡೋ ಅವಶ್ಯಕತೆ ಇಲ್ಲ. ಎರಡು ವೋಲ್ಟೇಜ್ ನೋಡ್ಬೇಕು, ಒಂದು VPH ಅಥವಾ ಒಂದು APT ವೋಲ್ಟೇಜ್. ಕರೆಕ್ಟಾ? ಸೊ ಇವೆರಡನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕು. ಕ್ಲಿಯರ್? ಸೊ ಇದೆರಡು ಚೆಕ್ ಮಾಡೋಣ. ಸೊ ಇವೆರಡು ಕರೆಕ್ಟ್ ಆಗಿ ಬರ್ತಾ ಐತೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಎರಡು ಕರೆಕ್ಟ್ ಆಗಿ ವೋಲ್ಟೇಜ್ ಬರ್ತಾ ಐತೆ ಅಂದ್ರೆ ಏನ್ ಮಾಡ್ಬೇಕು, 4G ನ ಚೇಂಜ್ ಮಾಡ್ಬೇಕು. 4G ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಎರಡು ವೋಲ್ಟೇಜ್ ಕರೆಕ್ಟ್ ಆಗಿ ಬರ್ತಾ ಐತೆ ಅಂದ್ರೆ ಏನ್ ಮಾಡ್ಬೇಕು, ಚೇಂಜ್ ಮಾಡಿ ಚೆಕ್ ಮಾಡ್ಬೇಕು. ಕರೆಕ್ಟಾ? ಯಾಕಂದ್ರೆ ಲೀಸ್ಟ್ ಬರ್ತಾ ಇದೆ, ಸೆಲೆಕ್ಟ್ ಆಗ್ತಾ ಇದೆ ಯಾವ್ದು 2G, 4G ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಸೊ 4G ಕಂಪ್ಲೇಂಟ್ ಇರ್ಬೋದು, ರಿಕ್ವೈರ್ಮೆಂಟ್ ಅಲ್ಲಿ ಯಾವ್ದೋ ಕಂಪ್ಲೇಂಟ್ ಇರ್ಬೋದು. ರಿಕ್ವೈರ್ಮೆಂಟ್ ಅಲ್ಲಿ ಮೇನ್ RFFP ಪ್ರೋಟೋಕಾಲ್ ಓಕೆ, ಅದಕ್ಕೆ 2G ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು 5, 6, 7ನೇ ಪಿನ್ ಓಕೆ ಇದೆ, ಇನ್ನು ಮೇಲೆ ಗೊತ್ತಾಗ್ತಾ ಇದೆ. ಕ್ಲಿಯರ್? ಸೊ ನಾವು ನೋಡ್ಬೇಕಾಗಿರೋದು VPH ಮತ್ತೆ ಇದು APT. ಕರೆಕ್ಟಾ? APT 28, 29, 30 ಮತ್ತೆ VPH ನೋಡೋಣ. ಅದನ್ನು ಓಕೆ ಇತ್ತು ಅಂದ್ರೆ IC ಏನ್ ಮಾಡೋಣ, ಫಸ್ಟ್ ನಾವು ಹೀಟ್ ಮಾಡಿ ಅಥವಾ ಚೇಂಜ್ ಮಾಡಿ ಚೆಕ್ ಮಾಡ್ಬೇಕು. ಸೊ ಇನ್ನು ನಾವು ಮೊಬೈಲ್ ಬಿಚ್ಚಿಲ್ಲ, ಸೊ ನಮಗೆ ಏನ್ ಗೊತ್ತಾಯ್ತು ಸೊಲ್ಯೂಷನ್ ಎಲ್ಲಿಂದ ಬರ್ತಾ ಇರ್ಬೋದು ಅಂತ ಒಂದೇನ್ ಮಾಡಿದ್ವಿ, ಗೆಸ್ ಮಾಡ್ತಾ ಇದೀವಿ. ಇದಕ್ಕಿಂತ ಮುಗಿತಾ ಇಲ್ಲ. ಸೊ ಇವಾಗ ನೋಡ್ತಿದ್ದೀವಿ, ಇನ್ನು ಮೊಬೈಲ್ ಬಿಚ್ಚಿಲ್ಲ, ನಾವು ಬಿಚ್ಚಿದೀವಾ? ನಾನು ಊಟಕ್ಕೆ ಹೋಗಿದ್ದೆ, ಬಂದೆ, ಕಸ್ಟಮರ್ ಕೊಟ್ಟಿದ್ರು, ಸೊ ನಿಮ್ಮ ಎದುರಿಗೆ ಮಾಡ್ತಾ ಇದೀವಿ. ಸೊ ನೋಡೋಣ ಏನಾಗುತ್ತೆ, ನಾನು ಹೇಳಿದ್ರೆ ಕರೆಕ್ಟ್ ಆಗಿದ್ಯಾ ಅಥವಾ ಇನ್ನೇನಾದ್ರು ಇದು ಸಾಲ್ವ್ ಆಗುತ್ತಾ ಅಂತ ನೋಡೋಣ, ಟ್ರೈ ಮಾಡೋಣ. ಓಕೆ, अभी क्या कर लिया मैंने, ओपन कर लिया है. सो ओपन कर लिया, बिल्कुल मदरबोर्ड फ्रेश है. ಏನಾಗಿದೆ ಇದು, ಬಿಲ್ಕುಲ್ ಮದರ್ಬೋರ್ಡ್ ಫ್ರೆಶ್ ಮದರ್ಬೋರ್ಡ್. ಹೌದಾ? ಸೊ ಎರಡು ಕಡೆ ಏನು, ಸೊ ಇದು MTK CPU. ये MTK CPU इसीलिए 2G आता. MTK CPU ಆಗಿರೋದಕ್ಕೆ ಇದು 2G ಬರ್ತಾ ಇದೆ. ಅದೇ ಕ್ವಾಲ್ಕಾಮ್ ಆಗಿದ್ರೆ RFFE ಏನಾಗ್ತಾ ಇತ್ತು, ಪ್ರಾಬ್ಲಮ್ ಆಗ್ತಾ ಇತ್ತು. ಅವಾಗ ಏನಾಗ್ತಾ ಇತ್ತು, ಸೆಟ್ ರೆಡಿ ಆಫ್. ये प्रॉब्लम MTK इसलिए 2G आ रहा है, यानी क्वालकॉम हो गया ना, तो अपना RFFE प्रॉब्लम हो सकता है, तो इसलिए तब रेडी ऑफ में चला जाता. ಸೊ ಇವಾಗ ನಾವು ನೋಡೋಣ, ಫಸ್ಟ್ ನಮ್ದು 4G 2G ಬರ್ತಾ ಇತ್ತಲ್ವಾ ಆಲ್ರೆಡಿ, ನಾವು 2G ಸೆಕ್ಷನ್ ಕೈ ಹಾಕಲ್ಲ. ಸೊ ನಾವು ಚೆಕ್ ಮಾಡ್ಲಿಕ್ಕೆ ಬೇಕಾದ್ರೆ ಓಪನ್ ಮಾಡೋಣ. ಸೊ ಬಟ್ 4G ಫಸ್ಟ್ 4G ಬರ್ಸೋಣ, ಎಲ್ಲಿಂದ ಕಂಪ್ಲೇಂಟ್ ಇರ್ಬೋದು ಅಂತ ಚೆಕ್ ಮಾಡೋಣ. पहले हम क्या करेंगे, सो 4G नेटवर्क को लाएंगे, उसके बाद चेकिंग का पर्पस के लिए 2G को ओपन करेंगे. अभी शील्डेड है ना, तो ಈಗ ಏನಿದೆ, शील्डेड ಇದೆ. ನಾನು ಏನ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಬೆಳಗ್ಗೆ ಏನ್ ಪಾಠ ಮಾಡಿದ್ವಿ ಅದನ್ನ ಏನ್ ಮಾಡ್ತಾ ಇದೀವಿ, ಇವಾಗ ಪ್ರಾಕ್ಟಿಕಲ್ ಮಾಡ್ತಾ ಇದೀವಾ? ಚಲೋ ಬೈ. ಸೊ ಈ APT ಆಗಿರೋ ಇದು APT MTK ಒಳಗೆ ಇರಲ್ಲ. ಸೊ ಅದು ಎಲ್ಲಿಂದ ಬರುತ್ತೆ, ಪವರ್ ಐಸ್ ಇಂದ ಬರುತ್ತೆ. ಎಲ್ಲಿಂದ ಬರುತ್ತೆ, ಪವರ್ ಐಸ್ ಇಂದ. ಅದೇ 29 ಕರೆಕ್ಟಾ, 28, 30 ಪಿನ್. ಸೊ ಪಿನ್ ನಂಬರ್ ಕೌಂಟ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಇಲ್ಲಿಂದ 1 2 3 4 5 6 7 8 ಅಂದ್ರೆ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸೊ ಇದು IC ನಂಬರ್ ಯಾವುದು, 7643. ಯಾವ್ದು IC ನಂಬರ್ 7643. ಇದಕ್ಕೆ ಎರಡು ವೋಲ್ಟೇಜ್ ಇಂಪಾರ್ಟೆಂಟ್ ಸರ್ಚಿಂಗ್ ಟೈಮ್ ಅಲ್ಲಿ. ಯಾವ್ದು VPH ಒಂದು 1.8 ಪ್ರೋಟೋಕಾಲ್ ಒಂದು, ಆಮೇಲೆ 0.62 3.0 VPA APT ವೋಲ್ಟೇಜ್, ಆಮೇಲೆ ಪ್ರೋಟೋಕಾಲ್. ಸೊ ಈ ಪ್ರೋಟೋಕಾಲ್ ಸಪರೇಟ್ ಇರೋದ್ರಿಂದ ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ನಾವು MTK ಸೆಟ್ ಆಗಿರೋದ್ರಿಂದ ಎಲ್ಲ ಚೆಕ್ ಮಾಡ್ಬೇಕು. ಇವಾಗ MTK सेट हो गया, इसलिए हम सभी चेक करेंगे 1.8 अपना प्रोटोकॉल एंड VPH एंड APT वोल्टेज. ಹೌದಾ? ಸೊ ಇದಕ್ಕೆ ನಾವೇನ್ ಮಾಡೋಣ, ಸೆಟ್ ನ ಆನ್ ಮಾಡೋಣ. ಸೆಟ್ ನ ಆನ್ ಮಾಡಿ ಸಿಮ್ ಹಾಕೋಣ. ಸಿಮ್ ಯಾರ್ದು ಹಾಕ್ಬೇಕು, ಯಾಕೆ, ಚಲೋ ಟ್ರಿಕ್ ಐಡಿಯಾ ಇದೆ ಅಲ್ವಾ, ಯಾಕೆ ಕಸ್ಟಮರ್ ಹಾಕ್ಬೇಕು ಅಂತ ಗೊತ್ತಾ ಇಲ್ವಾ? ಸೊ ಸೆಟ್ ನ ಆನ್ ಮಾಡ್ತಾ ಇದೀನಿ ನಾನು. ವೋಲ್ಟೇಜಸ್ ಚೆಕ್ ಮಾಡೋಣ ಫಸ್ಟ್, ಯಾವ್ಯಾವ್ದು ವೋಲ್ಟೇಜ್ ಬರ್ತಾ ಇದೆ, ಯಾವ್ಯಾವ್ದು ವೋಲ್ಟೇಜ್ ಬರ್ತಾ ಇಲ್ಲ. ಚಲೋ ಟ್ರಿಕ್. ಸಿಮ್ ಹಾಕಿದೀವಿ, ನಾವು ಹಾಕಿದೀವಾ? ಕಾಂಪೋನೆಂಟ್ ನೇಮ್ ಪಿನ್ ನಂಬರ್ 1 ಇಲ್ಲಿದೆ, ಕೆಳಗಡೆ ಇದೆ. ಹೌದಾ? ಸೊ ನಾವು ಕೆಳಗಿಂದ ಸ್ಟಾರ್ಟ್ ಮಾಡೋಣ.
ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಕರೆಕ್ಟಾ? ಇಲ್ಲೇ ಪವರ್ ಐಸಿಯಿಂದ ಒಂದು ಮೋಡಮ್ ಕಾಯಿಲ್ ಇಂದ ಪವರ್ ಐಸಿ ಬರ್ತಾ ಇಲ್ಲ ಮೋಡಮ್ ಕಾಯಿಲ್ ನೋಡಿ, ಪವರ್ ಐಸಿ ಕಾಣಿಸ್ತಾ ಇದೆಯಾ? ಸೊ ಅದರಿಂದ ನೆಕ್ಸ್ಟ್ ಕರೆಕ್ಟಾ? ಪವರ್ ಐಸಿ ಇಂದ ಬರ್ತಾ ಇದೆ. ಸೊ ಇವಾಗ ನಾವು ವೋಲ್ಟೇಜ್ ಚೆಕ್ ಮಾಡೋಣ ಇವಾಗ ಒಂದ್ಸಲಿ. ಸೊ ವೋಲ್ಟೇಜ್ ಈ ಲೈನ್ ಅಲ್ಲಿ ಚೆಕ್ ಮಾಡೋಣ. ಚೆಕ್ ಮಾಡ್ಲಿಕ್ಕೆ ಸೆಟ್ ಆನ್ ಆಗ್ಲಿ, ರೀಸ್ಟಾರ್ಟ್ ಒಂದ್ಸರಿ ಹಂಗೆ ಚೆಕ್ ಮಾಡಿ ನೋಡೋಣ ವೋಲ್ಟೇಜ್ ಬರ್ತಾ ಇದೆಯೋ ಇಲ್ವೋ ಅಂತ. ಇದೆ ತಾನೆ? ಸರ್ ಆನ್ಲೈನ್ ಬರ್ತಾ ಇದೆಯಾ ವೋಲ್ಟೇಜು? ಇದೆ ಅಲ್ವಾ? 0 ವೋಲ್ಟ್, 0.27. ಚಲೋ ಸರ್ಚಿಂಗ್ ಹಾಕಿ ಚೆಕ್ ಮಾಡಿ ನೋಡೋಣ. ಆನ್ ಆಗ್ಲಿ ಸೆಟ್ ಫುಲ್ಲು. ಸೊ ಆನ್ ಆಗಕ್ಕೆ ತೋರ್ಸ್. ನಾನು ಏನ್ ಮಾಡ್ತಾ ಇದೀನಿ, ಸರ್ಚಿಂಗ್ ಆಗ್ತಾ ಇದೀನಿ. ಏನ್ ಮಾಡ್ತಾ ಇದೀನಿ? सर्चिंग आपको क्या कर रहे हैं? हम सर्चिंग कर रहे हैं. तो 4G ओके. तो सर्चिंग नेटवर्क ऑटोमेटिक. सो स्विच डेटा ऑफ करने के लिए बोल रहे हैं. ऑटोमेटिक ऑफ कर रहा हूं मैं. तो डेटा ऑफ ಮಾಡಿದೀವಿ. ಇವಾಗ ಸರ್ಚಿಂಗ್ ಅಲ್ಲಿ ಬಂತು. ಏನ್ ಬಂತು? ಸರ್ಚಿಂಗ್ ಅಲ್ಲಿ ಬಂತು. ಕರೆಕ್ಟಾ? ಇವಾಗ ನಾವೇನ್ ಮಾಡೋಣ, ವೋಲ್ಟೇಜ್ ನ ಚೆಕ್ ಮಾಡೋಣ. ವೋಲ್ಟೇಜ್ ಬರ್ತಾ ಇದೆ ಅಥವಾ ಇಲ್ಲ? ಇದೆ ಅಲ್ವಾ? ಬಂತ? 0 ವೋಲ್ಟೇಜ್. ಏನ್ ಬರ್ತಾ ಇಲ್ಲ? 0 ವೋಲ್ಟೇಜ್. ಎಷ್ಟು ವೋಲ್ಟೇಜ್ ಬರ್ಬೇಕಿಲ್ಲಿ? 0.62 3.6. ಚಲೋ ಟೀಕ್. ಒಂದು ನಾನು ಜಂಪ್ ಮಾಡ್ತೀನಿ. ಸೊ ನೋಡೋಣ ಅದಾದ್ಮೇಲೆ. ಯಾಕಂದ್ರೆ ವೋಲ್ಟೇಜ್ ನಮ್ದು ಏನಾಗೈತೆ, 1 ವೋಲ್ಟೇಜ್ ಮಿಸ್ಸಿಂಗ್ ಐತೆ. ಕರೆಕ್ಟಾ? 1 ವೋಲ್ಟೇಜ್ ಮಿಸ್ಸಿಂಗ್ ಇದೆ. ಸೊ ನಾನು ಹೇಳಿರೋ ಪ್ರಕಾರ ಇದು MTK. ಏನಿದು? ಇದು MTK IC. ಕರೆಕ್ಟ್ ಅಲ್ವಾ? ನಾನು 4G IC ನ ತೆಗಿತೀನಿ. 4G IC ನ ರಿಮೂವ್ ಮಾಡ್ತೀನಿ. ಸೊ ಅದಾದ್ಮೇಲೂ ಏನ್ ಬರ್ಬೇಕು? 2G ನೆಟ್ವರ್ಕ್ ಬರ್ಬೇಕು. ಕರೆಕ್ಟಾ? ಅದನ್ನ ಟ್ರೈ ಮಾಡಿ ನೋಡೋಣ. ಚಲೋ, ನಾನು ಇವಾಗ 4G IC ನ ತೆಗಿತೀನಿ. ಆಲ್ಮೋಸ್ಟ್ ಎಲ್ಲಿಂದ ಪ್ರಾಬ್ಲಮ್ ಅಂತ ಎಲ್ಲರಿಗೂ ಅರ್ಥ ಆಯ್ತಾ? ನೋಡೋಣ. ಇವಾಗ 4G IC ನ ರಿಮೂವ್ ಮಾಡ್ತೀನಿ ನಾನು. ಸೊ 2G ಬರತ್ತಾ ಇಲ್ವಾ ಚೆಕ್ ಮಾಡೋಣ. ಏನ್ ಮಾಡಿ ಚೆಕ್ ಮಾಡೋಣ? 2G ಬರತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಫೋರ್ ಜಿ ಐಸಿನ ತೆಗೆದ್ಬಿಟ್ಟಿದೀನಿ. ಹೌದಾ? ಸೊ ನೋಡ, MTK ನಾನು ಹೇಳಿದೀನಿ ನಿಮಗೆ 4G ತೆಗೆದ್ರು 2G ವರ್ಕ್ ಆಗಬೇಕು, ಪ್ರೋಟೋಕಾಲ್ ಯಾವ್ದೇ ಇಶ್ಯೂಸ್ ಬರಲ್ಲ ಅಂತ. ಹೌದಾ? MTK में हम बोले 4G IC निकालने के बाद भी सेगमेंट 2G का नेटवर्क आना चाहिए, इश्यूस कुछ भी नहीं आता करके. ಸೊ ನಾನೇನ್ ಮಾಡಿ ಇವಾಗ ಹಾಕ್ತಾ ಇದೀನಿ. ಏನ್ ಮಾಡೋಣ, ಚೆಕ್ ಮಾಡಿ ನೋಡೋಣ ನಾನು ಹೇಳಿದ್ ಕರೆಕ್ಟ್ ಆಗಿದ್ಯಾ ಅಥವಾ 2G ಬರ್ತಾ ಇದೆಯಾ ಇಲ್ವಾ. अभी मैं क्या बोला वो ಚೆಕ್ ಕರೆಂಗೆ. ಸೊ ಚೆಕ್ ಮಾಡೋಣ. ಸಿಮ್ ಹಾಕ್ತಾ ಇದೀನಿ. ನಾವೇನ್ ಮಾಡಿದೀವಿ, 4G ತೆಗ್ದಿದೀವಿ. ನಮ್ಗೆ ಯಾಕೆ 4G ನಿಕಾಲ್ ರಿಮೂವ್ ಮಾಡಿದ್ವಿ. ನಿಮ್ಮ ಎದುರಿಗೆ ರಿಮೂವ್ ಮಾಡಿದೀವ 4G IC ನ. ಸೊ ಇವಾಗ ಏನ್ ಮಾಡಿದೀವಿ, 4G IC ನಾವೇನ್ ಮಾಡಿದೀವಿ, ರಿಮೂವ್ ಮಾಡಿದೀವ. ಸೊ 4G IC ನ ರಿಮೂವ್ ಮಾಡಿಟ್ಟಿದೀವಿ. ಇವಾಗ ನಮ್ ಪ್ರಕಾರವಾಗಿ 2G ಅವಾಗ್ಲೂ ಬರ್ತಾ ಇತ್ತು, ಇವಾಗ್ಲೂ ಬರ್ಬೇಕು. ಚಲೋ ಟೀಕ್, ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ, 2G ನಾವು 4G IC ರಿಮೂವ್ ಮಾಡಿದೀವಿ. ಏನ್ ಮಾಡಿದೀವಿ, E ಅಂತ ಬಂದಿದೆ ಆಲ್ರೆಡಿ. ಸೊ ನಾವು ಮಾಡಿರೋದೇನು, 4G ಆಲ್ರೆಡಿ ನಮ್ ಕಣ್ಣ ಎದುರಿಗಿದೆ. ಏನಿದೆ ಇಲ್ಲಿ, 4G ರಿಮೂವ್ ಮಾಡಿರೋದು 2G ಬರ್ತಾ ಇದೆ. ಇಟ್ ಮೀನ್ಸ್ ಪ್ರೋಟೋಕಾಲ್ ಇದ್ರಲ್ಲಿ ಯಾವ ತರ ಕೊಟ್ಟಿದ್ದಾರೆ, ಅದಕ್ಕದೇ ಆದ ಪ್ರೋಟೋಕಾಲ್. ಅಂದ್ರೆ MTK ಒಳಗಡೆ ಸಪರೇಟ್ ಯಾವುದೇ RFFE ಪ್ರೋಟೋಕಾಲ್ ಇದ್ರಲ್ಲಿ ಏನಾಗಲ್ಲ,
ಅಪ್ಲೈ ಆಗಲ್ಲ. ಆಗ್ತಾ ಇಲ್ಲ. ಅಂದ್ರೆ ಕ್ವಾಲ್ಕಾಮ್ ಅಲ್ಲಿ ಒಂದ್ IC ಪ್ರಾಬ್ಲಮ್ ಆದ್ರೂ ರೇಡಿಯೋ ಆಫ್. ಆದ್ರೆ ಇದ್ರಲ್ಲಿ ಏನಾಗ್ತಾ ಇದೆ, 2G ಇದೆಯಾ, 2Gದು ಬರ್ತಾ ಇದೆ. ಕ್ಲಿಯರ್? ಪ್ರಾಕ್ಟಿಕಲ್ ನೋಡಿದ್ರೆ ನಾನು ಹೇಳಿದ್ನ ಇದನ್ನ. ಹೌದು. ಚಲೋ ಪ್ರಾಕ್ಟಿಕಲ್ ನೋಡಿದ್ರೆ ಇವಾಗ ನಾವು 4G ಬರ್ಸ್ಬೇಕು. ಚಲೋ ಟೀಕ್. 4Gಗೋಸ್ಕರ ಏನ್ ಮಾಡೋಣ, ಜಂಪ್ ಫಸ್ಟ್ RFF ಇಲ್ಲಿ 1.7 ವೋಲ್ಟೇಜ್ ಬರ್ತಾ ಇತ್ತಲ್ವಾ. ಸೊ ರೀಡಿಂಗ್ ಚೆಕ್ ಮಾಡೋಣ, RFF ಡೇಟಾ ಕ್ಲಾಕ್ ಇದ್ರ ತನಕ ಬರ್ತಾ ಇದೆಯಾ ಇಲ್ವಾ. ಯಾಕಂದ್ರೆ ಆ RFF ಡೇಟಾ ಕ್ಲಾಕ್ ಇದಕ್ಕೂ ಸಂಬಂಧ ಇಲ್ಲ. ನಾವ್ ಇವಾಗ ಸ್ಕೀಮ್ಯಾಟಿಕ್ ಹೋಗೋಣ. ಸ್ಕೀಮ್ಯಾಟಿಕ್ ಯಾವ್ದಿದು, ರೆಡ್ಮಿ 9 ಪ್ರೈಮ್. ನೋ ಸ್ಕೀಮ್ಯಾಟಿಕ್. ಚಲೋ ಟೀಕ್. ಸ್ಕೀಮ್ಯಾಟಿಕ್ ಇಲ್ಲ. ಇಲ್ಲ ಇದ್ರದ್ದು ಏನ್ ಪರವಾಗಿಲ್ಲ. ಸೊ ಎಲ್ಲಿಂದ ಬರ್ತಾ ಇದೆ ಇದು, RF ಎಲ್ಲಿಗೆ ಬರ್ತಾ ಇದೆ, CPU ಹೋಗ್ತದೆ. ಎಲ್ಲಿ ಹೋಗ್ತಾ ಇದೆ ಇದು, CPU ಈ ಪಾಯಿಂಟ್ ಬರ್ತಾ ಇದೆ. ಕ್ಲಿಯರ್? ಸೊ ಡೈರೆಕ್ಟ್ ಆಗಿ ಒಂದು ಪ್ರೋಟೋಕಾಲ್ ಏನಾಗ್ತದೆ ಇದ್ರ ಇಲ್ಲಿಂದ CPU ಹೋಗ್ತಾ ಇದೆ. ಚಲೋ ಅದೇ ತರ ನೆಕ್ಸ್ಟ್ 5 ಆಯ್ತು. 6ನೇ ಪಿನ್ ಇದು ಎಲ್ಲಿಗೆ ಬರ್ತಾ ಇದೆ, RFF ಡೇಟಾ ಕ್ಲಾಕ್ ಎರಡು ಎಲ್ಲಿಗೆ ಬರ್ತಾ ಇದೆ, CPU ಬರ್ತಾ ಇದೆ. ಚಲೋ ನಾವಿವಾಗ RFF ಡೇಟಾ ಕ್ಲಾಕ್ ತಗೊಂಡಿದೀವಲ್ಲ, ಅದು ರೀಡಿಂಗ್ ಚೆಕ್ ಮಾಡೋಣ. ಏನ್ ಚೆಕ್ ಮಾಡೋಣ ನಾವು ಇವಾಗ, ರೀಡಿಂಗ್ ಚೆಕ್ ಮಾಡೋಣ. ರೀಡಿಂಗ್ ಚೆಕ್ ಮಾಡ್ಬೇಕಲ್ವಾ, ಕರೆಕ್ಟಾ ಇಲ್ವಾ. ಹೌದು. ಚಲೋ ರೀಡಿಂಗ್ ಕೂಡ ಚೆಕ್ ಮಾಡೋಣ ನಾವು. ಯಾವ್ದ್ರಲ್ಲಿ ಚೆಕ್ ಮಾಡೋದು ರೀಡಿಂಗು, ಡಯೋಡ್ ಮಾಡೋದು. ಚಲೋ ರೆಡ್ ಪ್ರೋಗ್ನ ಗ್ರೌಂಡ್ ಹಿಡಿತಾ ಇದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಅಲ್ವಾ ನಮ್ದು. ಹೌದು. 1 2 3 4 5 ಎಷ್ಟು ಬರ್ತಾ ಇದೆ, 559. ಚಲೋ 5 ಮತ್ತು 6. 6ನೇದು ಎಷ್ಟು ಬರ್ತಾ ಇದೆ, ಸೇಮ್ ಇದೆಯಾ ಎರಡು. ಸೇಮ್ ಇದೆ. ಸೊ ನಾನು ಹೇಳಿದ್ದೆ ನಿಮಗೆ, ಸೇಮ್ ಇರಬೇಕು. ಸೊ ಸೇಮ್ ಇರ್ಬೇಕು ಅಂತ. ಕ್ಲಾಕ್ ಅಂಡ್ ಡೇಟಾ ಇನ್ನೊಂದ್ಸರಿ ನೋಡೋಣ. 1 2 3 4 5. 5ನೇ ಪಿನ್ ಎಷ್ಟು ಬರ್ತದೆ, 560. ಚಲೋ 6ನೇದು 560, 559.8. ಚಲೋ 5ನೇದೆಷ್ಟು, 560. 6ನೇದೆಷ್ಟು, 560. ಕ್ಲಿಯರ್? ಅಂದ್ರೆ ಇದೇನಾಗಿದೆ, ಪ್ರೋಟೋಕಾಲ್ CPU ಇಂದ ಬರ್ತಾ ಇರೋದು ಕರೆಕ್ಟ್ ಆಗಿದೆ. ಕರೆಕ್ಟಾ? ಚಲೋ ನಮ್ಗೆ ಏನ್ ವೋಲ್ಟೇಜ್ ಸಿಕ್ಕಿಲ್ಲ ಇವಾಗ, 0.62 3.6. BPA APT ವೋಲ್ಟೇಜ್. APT ವೋಲ್ಟೇಜ್ ಏನಾಗಿಲ್ಲ, ಸಿಕ್ಕಿಲ್ಲ. ಸೊ ನಾವ್ ಇದನ್ನ ಒಂದ್ಸರಿ ರೀಬಾಲ್ ಮಾಡಿ ಕೂರ್ಸಿ ಚೆಕ್ ಮಾಡೋಣ. ಕರೆಕ್ಟಾ? ಸೊ ಒಂದ್ಸರಿ ಇದೇನ್ ಮಾಡೋಣ ನಾವು, ರೀಬಾಲ್ ಮಾಡೋಣ. ಸೊ ಇದು ಲೂಸ್ ಕನೆಕ್ಷನ್ಸ್ ಇಂದಾನು ಆಗಿರ್ಬೋದಲ್ವಾ, ಇದು ಆಗಿರ್ಬೋದಾ. ಸೊ ಎಲ್ಲಿಂದ ನಾನು ನಿಮ್ಗೆ 2 ಸರಿ ಹೇಳಿದೀನಿ. ಸೊ ಎಲ್ಲಿಂದ ಏನ್ ಮಾಡ್ಬೇಕು, ಯಾವ್ದೇ IC ತೆಗಿಯಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ವೋಲ್ಟೇಜ್ ಅಂಡ್ ರೀಡಿಂಗ್ ಚೆಕ್ ಮಾಡ್ಬೇಕು. ಇದೇ IC ಪ್ರಾಬ್ಲಮ್ ಅಥವಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಏನ್ ಮಾಡ್ಬೇಕು, ICಗೆ ತೆಗಿಬೇಕು. ಯಾರೋ ಹೇಳಿದ್ರು ಏನು ಪವರ್ ತೆಗ್ದೆ, ಕನ್ನಡ CPU ರೀಬಾಲ್ ಮಾಡಿದೆ, ಪವರ್ ಚೇಂಜ್ ಮಾಡಿದೆ, ಚಾರ್ಜಿಂಗ್ IC ಚೇಂಜ್ ಮಾಡಿದೆ, ನಡೆಯುತ್ತಾ ಇಲ್ಲ. ಜೋರಾಗೆ. ಇಲ್ಲ. ಸೊ ಇಲ್ಲಿ ಕಲ್ತಿದ್ದೀರಾ ಅದನ್ನ ಯಾವ ತರ ಚೆಕ್ ಮಾಡ್ಬೇಕು ಅಂತ. ಕಲ್ತಿದೆ ಸರ್. ಸೊ ಯಾವ್ದೇ IC ತೆಗಿಯಕ್ಕಿಂತ ಮುಂಚೆ ಕರೆಕ್ಟ್ ಆಗಿರೋ ವೋಲ್ಟೇಜ್ ಗಳನ್ನ ತೆಗ್ದಿ ಅದ್ರಾಗಿರೋ ಕರೆಕ್ಟ್ ಆಗಿರುವ ಆ ವೋಲ್ಟೇಜ್ ಗಳಿಗೆ ಏನೇನು ಇನ್ಪುಟ್ ಇದೆ, ಮತ್ತೆ IC ರಿಕ್ವೈರ್ಮೆಂಟ್ ಏನು, ಸಿಗ್ನಲ್ ಏನು, ಸೊ ಎಲ್ಲಾನು ಚೆಕ್ ಮಾಡಿದ ಮೇಲೆ IC ತೆಗಿತೀರಾ ಅಥವಾ ಸುಮ್ನೆ IC ತೆಗ್ದು ನೋಡೋಣ ಅಂತ ನೋಡೋದ. ಎಲ್ಲ ಚೆಕ್ ಮಾಡಿದ್ಮೇಲೆ ಏನೇನ್ ಚೆಕ್ ಮಾಡ್ತೀರಿ ಒಂದ್ ICಗೆ, ಎನೇಬಲ್, ವೋಲ್ಟೇಜ್, ಸಿಗ್ನಲ್, ಆಮೇಲೆ ಅಷ್ಟೇನಾ, ಗ್ರೌಂಡ್ ಕೂಡ ಇಂಪಾರ್ಟೆಂಟಾ, ಹೌದಾ, ತೋರ್ಸಿದೀನಾ. ಹೌದು. ಚಲೋ ವೆರಿ ಗುಡ್. ಗ್ರೌಂಡ್ ಕೂಡ ಒಂದು ಇಂಪಾರ್ಟೆಂಟ್. ಕರೆಕ್ಟಾ? ಗ್ರೌಂಡ್ ಇಲ್ಲ ಅಂದ್ರೆ ಕೆಲಸ ಆಗುತ್ತಾ, ಆಗಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಗ್ರೌಂಡ್ ಇದ್ರೆ ಅಯ್ಯೋ ಗ್ರೌಂಡ್ ತಾನೇ ಕಿತ್ತೋಯ್ತು ಬಿಡು ಅಂತಾರೆ. ಹೌದಾ? ಹೌದು. ಸೊ ನಂದೊಂದು ವಿಡಿಯೋ ಕೂಡ ಇದೆ ಲೈಟಿಂಗ್ ಇಂದು. ಒಂದು ಗ್ರೌಂಡ್ ಕಿತ್ತೋಗಿರೋದ್ರಿಂದ, ಸಿಂಗಲ್ ಒಂದು ಗ್ರೌಂಡ್ ಕಿತ್ತೋಗಿರೋದ್ರಿಂದ ಏನಾಗ್ಲಿಲ್ಲ, ಲೈಟ್ ಬರ್ತಾ ಇರ್ಲಿಲ್ಲ. ಲೈಟ್ ಬರ್ತಾ ಇಲ್ಲ. ನೋಡಿದಿರಲ್ವಾ? ನೋಡಿದೀವಿ. ಚಲೋ ಇದೇನಾಯ್ತು.
ಚಲೋ ನಾವು ಇವಾಗ ಐಸಿನ್ ರೀಬಾಲ್ ಮಾಡೋಣ. ಐಸಿ ರೀಬಾಲ್ ಮಾಡೋಣ. ಈ ಲೂಸ್ ಕಾಂಟ್ಯಾಕ್ಟ್ ಇಂದ ಆಗಿರ್ಬೋದಲ್ವಾ? ಓಕೆ ಓಕೆ. ಚಲೋ. ಸೊ ರೀಬಾಲ್ ಮಾಡಿ ಕೂರ್ಸೋದ್ರಿಂದ ಪ್ರಾಬ್ಲಮ್ ಏನಾಗ್ಬೋದು? ಜಾಸ್ತಿ ಒಳ್ಳೇದಾ ಅಥವಾ ಹಂಗೆ ಕೂರ್ಸಿದ್ರೆ ಒಳ್ಳೇದಾ? ಚೆಕ್ ಮಾಡೋಣ. ವೋಲ್ಟೇಜ್ ವೋಲ್ಟೇಜ್ ಚೆಕ್ ಮಾಡೋಣ. ಡಿಸ್ಪ್ಲೇ ಬರ್ತಾ ಇದೆ ಚೆಕ್ ಮಾಡೋಣ. ಏನ್ ಆಗ್ತಾ ಇದೆ ಚೆಕ್ ಮಾಡೋಣ. ಕರೆಕ್ಟಾ? ಸೆಟ್ ಆನ್ ಆಯ್ತು. ನೋಡೋಣ ಇವಾಗ. ಸೊ 4G ಬಂದ್ರೇನು ಅಥವಾ ಬರ್ದಿದ್ರೇನು, ಸೊ ಏನ್ ಮಾಡೋಣ? ಸೊ ಒಂದ್ಸಲಿ APT ವೋಲ್ಟೇಜ್ ನ ಚೆಕ್ ಮಾಡೋಣ. ಕನ್ನಡ, ಯಾಕಂದ್ರೆ ಪ್ರೋಟೋಕಾಲ್ RFF ನಮ್ ಸೇಮ್ ರೀಡಿಂಗ್ ಬಂದಿದ್ದಲ್ವಾ? ಹೌದು. ಸೊ ನಾವಿವಾಗ ಒಂದ್ಸಲಿ ಇದು ಆನ್ ಆಗ್ಲಿ ಸೆಟ್ ಚೆಕ್ ಮಾಡೋಣ. ಸೊ ಇವಾಗ ನಾವೇನ್ ಮಾಡಿದ್ವಿ? ಕೂರ್ಸಿದ್ವಿ, ಸೆಟ್ ಆನ್ ಆಯ್ತು ಅಲ್ವಾ? ಸೆಟ್ ನ ಆನ್ ಮಾಡಿದೀವಿ. ಆನ್ ಮಾಡಿದ್ವಾ? ಸಿಮ್ ಹಾಕಿದೀವಿ, ಹೌದಾ? 4G RF ನಾವ್ ಏನ್ ಮಾಡಿದೀವಿ? ನಾವು ರೀಬಾಲ್ ಮಾಡಿ ಹಾಕಿದೀವಿ. ಸೊ ಚೆಕ್ ಮಾಡೋಣ ಇವಾಗ ನೆಟ್ವರ್ಕ್ ಏನಾದ್ರು ಬರುತ್ತೆ ಅಥವಾ ಇಲ್ವಾ ಅಂತ, ಹೌದಾ? ಸೊ ಲೈವ್ ನಡೀತಾ ಇದೆ ಅಲ್ವಾ ಇದು? ಲೈವ್ ನಡೀತಾ ಇದೆ ಸರ್. ಸೊ ನೋಡಿ ಬಂತ ನೆಟ್ವರ್ಕ್ ಬಂದಿದೆ ಸರ್. ಬಂತ. ಬಂದಿದೆ. ಸೊ ನೋಡಿ ನೆಟ್ವರ್ಕ್ ಬಂತ. ಸೊ ಇವಾಗ ನಾವೇನ್ ಮಾಡೋಣ? ಸೊ ಅವಾಗ್ಲೇ ಬರ್ತಾ ಇರ್ಲಿಲ್ವಲ್ಲ ವೋಲ್ಟೇಜ್, APT ವೋಲ್ಟೇಜ್ ಬರ್ತಾ ಇರ್ಲಿಲ್ಲ ತಾನೆ? ಬರ್ತಾ ಇಲ್ಲ ಸರ್. ಸೊ ಈ ವೋಲ್ಟೇಜ್ ಬರುತ್ತಾ ಇಲ್ವಾ ಅಂತ ಏನ್ ಮಾಡೋಣ? ಚೆಕ್ ಮಾಡೋಣ. ಏನ್ ಚೆಕ್ ಮಾಡೋಣ? ವೋಲ್ಟೇಜ್ ಚೆಕ್ ಮಾಡೋಣ. 112 ಗೆ ಕಾಲ್ ಮಾಡ್ತಾ ಇದೀನಿ ನಾನು. ಸೊ ವೋಲ್ಟೇಜ್ ಚೆಕ್ ಮಾಡ್ಬೇಕಲ್ವಾ ನಾವು? ಹೌದು. ವೋಲ್ಟೇಜ್ ನ ಏನ್ ಮಾಡ್ತಾ ಇದೀನಿ? ಎಷ್ಟು ಬರ್ಬೇಕು? 0.6 to 3.6. 1.0 ವೋಲ್ಟ್ ಬರ್ತಾ ಇದೆ, ಹೌದಾ? ಬರ್ತಾ ಇದೆ. ಕನ್ನಡ ಅವಾಗ್ಲೇ ಬರ್ತಾ ಇತ್ತಾ? ಇಲ್ಲ. ಬಿಲ್ಕುಲ್ 0 ಅಲ್ವಾ? ಸೊ VPH ನೋಡಿ 1.7 1.8 ವೋಲ್ಟೇಜ್ ಬರ್ತಾ ಇದೆ. ಬರ್ತಾ ಇದೆ. VPH ಚೆಕ್ ಮಾಡೋಣ. VPH ಬರ್ತಾ ಇದೆಯಾ? 0.6 ಇಂದ ಎಷ್ಟು ಬರ್ಬೇಕು? 3.6 ಬರ್ತಾ ಇದೆ ವೋಲ್ಟೇಜ್. ಬರ್ತಾ ಇದೆ. 1 ವೋಲ್ಟ್ ತನಕ ಬರ್ತಾ ಇದೆ. 1.8 ಬರ್ತಾ ಇದೆ. 3.6 ಬರ್ತಾ ಇದೆ. ಸೊ ಸೆಟ್ ಏನಾಯ್ತು ನಮ್ದು? ನೆಟ್ವರ್ಕ್ ಬಂತು. ಕನ್ನಡ. ಸೊ ಫುಲ್ 4G ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಫಿಟ್ಟಿಂಗ್ ಮಾಡಿ ವೆಯ್ಟಿಂಗ್ ಬಂತ. ನೆಟ್ವರ್ಕ್ ಆಂಟೆನಾ ನೋಡಿ ಫುಲ್ ಬಂದೈತೆ. ನಾನು 4G ಕನೆಕ್ಟ್ ಮಾಡಿಲ್ಲ, ಆದ್ರೂ ಏನ್ ಬಂದೈತೆ? ನಾನು ಇದಕ್ಕೆ ಆಂಟೆನಾ ಫಿಕ್ಸ್ ಮಾಡಿಲ್ಲ, ಹೌದಾ? ಸೊ MTK ಒಳಗಡೆ
2G ಬೇರೆ ಪ್ರೋಟೋಕಾಲ್, 4G ಗೆ ಬೇರೆ ಪ್ರೋಟೋಕಾಲ್. ಅಂದ್ರೆ RFFE ನೇ ಪ್ರೋಟೋಕಾಲ್, ಬಟ್ ಏನಾಯ್ತು RF ಪ್ರೋಟೋಕಾಲ್ RFFE ನೇ, ಆದ್ರೆ 2G ಗೆ 4G ತೆಗೆದ್ರೇನು ಏನಾಗುತ್ತೆ 2G ಬರುತ್ತೆ. ನೋಡಿದ್ರ ಲೈವ್ ಇದನ್ನ ಡೆಮೋ, ನಾನು ಫಸ್ಟ್ ಹೇಳಿದ್ನ ಹೌದು ಪಾಠ ಮಾಡ್ಬೇಕಾದ್ರೆ ಹೇಳಿದೆ ಹೌದು. MTK. ಅದೇ ಕ್ವಾಲ್ಕಾಮ್ ಆದ್ರೆ ಕಾಲ್ಕಮ್ ಅಂದ್ರೆ ರೇಡಿಯೋ ಆಫ್ ಬರುತ್ತೆ, ಏನ್ ಬರುತ್ತೆ ರೇಡಿಯೋ ಆಫ್ ಬರುತ್ತೆ. ಬರುತ್ತಾ? ಚಲೋ ಟೀಕ್. ಸೊ ನಿಮ್ದು ಇನ್ನೊಂದು ಯಾವ್ದೋ ನೆಕ್ಸ್ಟ್ ಮೊಬೈಲ್ ಇದೆ ಅಲ್ವಾ ನಿಮ್ದು? ಕಾಮನ್, ಅದನ್ನು ರೆಡಿ ಮಾಡೋಣ. ಸೊ ಇದು ಸಾಲ್ವ್ ಆಯ್ತಲ್ವಾ? ಸಾಲ ಆಯ್ತು ಸರ್. ಸೊ ಇದು ನಾನು ಊಟಕ್ಕೆ ಹೋದಾಗ ನೀವೇ ರಿಸೀವ್ ಮಾಡಿರೋದು ಮೊಬೈಲ್, ಹೌದು. ಹೌದಾ? ಹೌದು ಚಲೋ ಟೀಕ್. ಸೊ ನೋಡಿದ್ರ ಲೈವ್ ನೆಟ್ವರ್ಕ್ ಯಾವ ತರ ಬರುತ್ತೆ ಅಂತ. ನೋಡ್ದೆ ಸರ್. 2G ಬರ್ತಾ ಇತ್ತು, 4G ಬರ್ತಾ ಇರಲಿಲ್ಲ. ಕರೆಕ್ಟ್? ಹೌದು, ಹೌದು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ, ಪ್ರಾಪರ್ ಆಗಿ ಮಾಡಿದ್ವಾ? ಹೌದು. ಸೊ ಯಾರೋ ಹೇಳ್ತಾರೆ ಬರೀ IC ತೆಗ್ದಿ ಕೂರ್ಸಿ ಸೆಟ್ ಆನ್ ಆಯ್ತು, ಹೀಟ್ ಮಾಡಿ ಆನ್ ಆಯ್ತು. ಇಲ್ಲ, IC ತೆಗಿಬೇಕು. IC ತೆಗಿಯಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಟ್ರೇಸಿಂಗ್ ಚೆಕ್ ಮಾಡಬೇಕು. ವೋಲ್ಟೇಜ್ ಮತ್ತೆ ಕೋಲ್ಡ್ ಟೆಸ್ಟ್, ಹಾಟ್ ಟೆಸ್ಟ್ ಮಾಡ್ಬೇಕಾ? ಹೌದು. ಚಲೋ ಟೀಕ್. ಸೊ ಇದು ನೋಡಿದ್ರಿ ನೀವು ಮೊಬೈಲ್ ಯಾವ ತರ ನೆಟ್ವರ್ಕ್ ಬಂತು ಅಂತ. ಸೊ ಇಲ್ಲಿ ಲೈವ್ ಮೊಬೈಲ್ ರಿಪೇರಿಂಗ್ ನಡೆಯುತ್ತಾ? ನಡೀತದೆ ಸರ್. ಕಸ್ಟಮರ್ ಇಂದ ತಗೊಂಡು ಡೈರೆಕ್ಟ್ ಆಗಿ ರಿಪೇರಿ ಮಾಡಿ ತೋರಿಸ್ತೀವ ನಿಮ್ ಎದುರಿಗೆನೆ. ಹೌದು ಸರ್. ಸೊ ಒಂದು ಆಕ್ಚುಲ್ ನಿಮ್ ಶಾಪ್ ಅಲ್ಲಿ ಏನ್ ನಡೆಯುತ್ತೋ ಅದೇ ತರ ಇಲ್ಲಿ ರಿಪೇರಿಂಗ್ ಮಾಡಿ, ಅಂದ್ರೆ ಡೈರೆಕ್ಟ್ ಕಸ್ಟಮರ್ದು ಅಥವಾ ಡೈರೆಕ್ಟ್ ಡೀಲರ್ದು ಅಥವಾ ಯೂಟ್ಯೂಬ್ ಅವ್ರು ನೋಡ್ಕೊಂಡು ಬಂದಿರೋದು. ಸೊ ಇದನ್ನೇ ನಾವು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮದು ರಿಪೇರ್ ಮಾಡ್ತೀವ. ಹೌದು. ಚಲೋ ಟೀಕ್. ಸೊ ನಿಮ್ದು ಯಾವ್ದೋ ಒಂದು ನೆಟ್ವರ್ಕ್ ಕಂಪ್ಲೇಂಟ್ ಇತ್ತಲ್ಲ, ಕೊಡಿ ಮೊಬೈಲ್ ನೋಡೋಣ. ಸೊ ನೆಕ್ಸ್ಟ್ ಯಾವ್ದು Oppo F17, ಹೌದಾ? ನೆಟ್ವರ್ಕ್ ಬರ್ತಲ್ಲ, ನೋ ಸರ್ವಿಸ್ ಇದೆ. ಇದನ್ನ ಟ್ರೈ ಮಾಡಿ ಇವಾಗ ಏನಾಗುತ್ತೆ ನೋಡೋಣ, Okay. ಲೈವ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ನೀವು ಇದೇ ತರ ಕೆಲಸ ಕಲಿಬಹುದು. SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಲೈವ್ ನಡೆಯುತ್ತಲ್ವಾ ಇಲ್ಲಿ? ಸೊ ನಾವು ಬನ್ನಿ. ಏನಾದ್ರೂ ಎನ್ಕ್ವೈರಿ ಇದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.